ನಮಸ್ಕಾರ ಸ್ನೇಹಿತರೆ, ನೋಡಿ ನನ್ನ ಪಾಟಲ್ಲಿ ಸಾವಿರಾರು ನೆಲನೆಲ್ಲಿ ಗಿಡಗಳಿದ್ದಾವೆ. ಮಂಗರಬಳ್ಳಿ, ಲೆಮನ್ ಗ್ರಾಸು, ಮಂಚುಪತ್ರೆ, ಸದಾಪುಷ್ಪಿ. ನೋಡಿ, ಯಾರಿಗಾದರೂ ಸದಾಪುಷ್ಪಿ, ನೆಲನೆಲ್ಲಿ, ಅರಿಶಿಣ, ನಾಟಿ ಅರಿಶಿಣ ಇಲ್ಲಿದೆ, ಇಲ್ಲೆಲ್ಲ ಶುಂಠಿ ಇದೆ. ನೋಡಿ, ನೆಲನೆಲ್ಲಿ, ಸದಾಪುಷ್ಪಿ ಬೇಕು ಅಂದರೆ ಬನ್ನಿ, ಉಚಿತವಾಗಿ ಕೊಡ್ತೀನಿ. 100 ಬೇಕು ಅಂದರೂ ಕೊಡ್ತೀನಿ. ಇದೊಂದು ಲಾಗ್ಜಿ ನಿಂಬೆ ಅಂತ, ಯಾಕೋ ಸ್ವಲ್ಪ ತಿಣುಕ್ತಾ ಐತೆ ಮೇಲೆ ಬರೋಕ್ಕೆ. ಇದರಲ್ಲಿ ನೋಡಿ, ಆಲ್ರೆಡಿ ಇದು ಹತ್ತತ್ರ 3 ತಿಂಗಳು ಗಿಡ ಪೀಚಾಗಿದೆ. ನೋಡಿ, ಇದು ಅಷ್ಟೇನೆ. ಇದು ಜಪಾನ್ ರೆಡ್ ಸೀಬೆಹಣ್ಣು. ಇದರಲ್ಲೊಂದು 4-5 ಹೂವು ಆಗಿತ್ತು, ಎಲ್ಲ ಉದುರಿಸ್ದೆ, ಇಲ್ಲಾಂದರೆ ಗಿಡ ಬಲಿಯಲ್ಲ. ಇದರಲ್ಲೂ ಆಗ್ತಾಯಿದೆ, ಕಿತ್ತಾಕಬೇಕು. ಇದು ತೈವಾನ್ ಸೀಬೆ. ಇದು ಹಾಕಿ ಹತ್ರ 1.5 ವರ್ಷದ ಮೇಲಾಯಿತು. ಹೋಗಿತ್ತು, ಮತ್ತೆ ಚಿಗುರಿತ್ತು, ಮತ್ತೆ ಹೋಗಿದೆ, ಬರೋದು ಡೌಟು. ಇದು ಒಂದು ಜಪಾನ್ ರೆಡ್ಡು. ನೋಡಿ, ಗಿಡಗಳಿಗೆ ಬೇಸಿಗೆಯಲ್ಲಿ ನೀರು ಹಾಕಬೇಕು ಅಂದರೆ ಸ್ವಲ್ಪ ಕಷ್ಟದ ಕೆಲಸ ಮೇಂಟೈನ್ ಮಾಡೋದು. ಆಸ್ಪತ್ರೆಯಿಂದ ಈ ರೀತಿ IV ಟ್ಯೂಬ್ಗಳನ್ನ ತಗೊಂಬಂದು ಎಲ್ಲ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿದ್ದೀನಿ. ನಿಮ್ಮಲ್ಲೂ ಯಾರಿಗಾದರೂ ಬೆಂಗಳೂರಲ್ಲಿ ಈ ರೀತಿ ಡ್ರಿಪ್ ಇರಿಗೇಷನ್ ಮಾಡಿ ಕೈತೋಟ ಮಾಡಿಕೊಡ್ಬೇಕು ಅಂದರೆ ಹೇಳಿ, ಮಾಡಿಕೊಡ್ತೀನಿ. ನೋಡಿ, ಪೀಚ್ಗಳು ಇಲ್ಲೂ ಇದ್ದಾವೆ. ನನಗೆ ಈ ನೆಲನೆಲ್ಲಿದೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ, ಸಿಕ್ಕಾಪಟ್ಟೆ ಬೆಳೀತದೆ. ಯಾರಿಗಾದರೂ ಬೇಕು ಅಂದರೆ ಬನ್ನಿ, ಗಿಡಗಳು ಕೊಡ್ತೀನಿ. ಈ ನಿಂಬೆ ಗಿಡ, ಸೀಬೆ ಗಿಡ ಕೊಡಲ್ಲ. ಇದೊಂದು ನಿಂಬೆ ಗಿಡ ಬಂದು ಚಾರ್ವಿ 1 ಅಂತ 6 ತಿಂಗಳಿಗೆ ಹಣ್ಣು ಬಿಡುತ್ತೆ. ಇದು ಒಂದು 4 ತಿಂಗಳಿಗೆ ಹಣ್ಣು ಬಿಡುತ್ತೆ, 2, 3. ಇವೆಲ್ಲ 8 ತಿಂಗಳು, 7 ತಿಂಗಳು, 8 ತಿಂಗಳು. ಈ ಗಿಡ ಸೀಬೆ ಗಿಡ ಇದು ಅಷ್ಟೇ, 6 ತಿಂಗಳು, 7 ತಿಂಗಳು. ಈಗ ಹಾಕಿ ಹತ್ರ 3 ತಿಂಗಳಾಗಿದೆ. ಗಿಡಗಳು ಬೇಕು ಅಂದರೂ ಹೇಳಿ, ಕೊಡ್ತೀನಿ. ರೀಸನೇಬಲ್ ರೇಟು, ಯಾರು ಬೇಕಾದರೂ ಬರ್ಬೋದು. ಇದೊಂದು ಇದೆಯಲ್ಲ, ಇದು ಯಾವುದು ಅಂತ ಯಾರಿಗಾದರೂ ಗೊತ್ತಾ? ಏನಕ್ಕೆ ಉಪಯೋಗ ಮಾಡ್ತಾರೆ ಅಂತ? ಅತ್ಯುತ್ತಮವಾದ ಔಷಧಿ ಗಿಡ. ನೋಡಿ, ಇದೊಂದು ತೋರಿಸಿದೆ ಆವಾಗಲೇ. ಆ್ಯಕ್ಚುಲಿ ಇದು ಕಾಡು ಬಸಳೆ ಜಾತಿಗೆ ಸೇರಿದ್ದು, ಕಾಡು ಬಸಳೆ ಅಲ್ಲ. ನೋಡಿ, 1000 ನೆಲನೆಲ್ಲಿ ಗಿಡಗಳಿದ್ದಾವೆ, ತುಂಬೆ ಗಿಡಗಳಿದ್ದಾವೆ, ಪುಳ್ಳಂಪುರ್ ಸೊಪ್ಪಿದೆ ಸಾಂಬಾರು ಮಾಡೋಕ್ಕೆ. ಒಂದೇ ಪಾಟಲ್ಲಿ 10 ಗಿಡಗಳು. ನಿಮ್ಮಲ್ಲೂ ಈ ರೀತಿ ಮಾಡ್ಕೋಬೇಕು ಅಂದರೆ ಹೇಳಿ, ಮಾಡಿಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.